ಕುಗ್ರಾಮದಲ್ಲಿ ಕೊನೆಗೂ ಸೇತುವೆ ನಿರ್ಮಾಣ. ಇದು TV9 ವರದಿಯಿಂದ ಆಗಿರುವಂತಹ ಒಂದು ಇಂಪ್ಯಾಕ್ಟ್. ಅತ್ತೇಡಿ ಗ್ರಾಮದಲ್ಲಿ ಹೊಸ ಸೇತುವೆ ನಿರ್ಮಾಣ. TV9 ಈ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿತ್ತು. ಫೈನಲಿ ಆ ಊರಿನ ಕನಸಿತ್ತಲ್ಲ, ಅಲ್ಲಿನ ಜನತೆ ಏನೆಲ್ಲ ಕಷ್ಟ ಪಡ್ತಾ ಇದ್ರು, ಎಷ್ಟು ಸಮಸ್ಯೆ ಇತ್ತು. ಮಡಿಕೇರಿಯ ಚೆಂಬು ಸಮೀಪದ ಅತ್ತೇಡಿ ಗ್ರಾಮ. ಮಡಿಕೇರಿಯ ಚೆಂಬು ಸಮೀಪದ ಅತ್ತೇಡಿ ಗ್ರಾಮದಲ್ಲಿ 2 ಲಕ್ಷ ವೆಚ್ಚದ ಕಬ್ಬಿಣದ ಕಾಲು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಪ್ರಣವ್ ಫೌಂಡೇಶನ್ ವತಿಯಿಂದ ಆಗಿರುವಂತಹ ಬ್ರಿಡ್ಜ್ ಇದು. ಕಬ್ಬಿಣದ ಸೇತುವೆ ಸುಮಾರು 2 ಲಕ್ಷ ವೆಚ್ಚದಲ್ಲಿ. ಹಲವು ದಶಕಗಳಿಂದ ಇಲ್ಲಿನ ಜನ ಒದ್ದಾಡ್ತಾ ಇದ್ರು, ಹೇಗೆ ದಾಟೋದಲ್ಲಿ ಅಂತ. ಅದರಲ್ಲೂ ಮಳೆಗಾಲ ಬಂದ್ರಂತೂ ಕೇಳೋದೇ ಬೇಡ ಅಂತ ಪರಿಸ್ಥಿತಿ ಇತ್ತು. ಹಲವು ದಶಕಗಳಿಂದ ಸೇತುವೆ ಇಲ್ಲದೆ ಜನ ಬಹಳ ಸಂಕಷ್ಟದಲ್ಲಿದ್ರು. ನೋಡಿ, ಈ ರೀತಿ ಈ ಬಿದಿರು ಕಟ್ಟಿಗೆಯಿಂದೆಲ್ಲ ಮಾಡಿರುವಂಥ ಒಂದು ಸೇತುವೆ ಇತ್ತು. ಆದರೆ ಈಗ TV9 ಒಂದಷ್ಟು ಪ್ಲಾನ್ನ ಈ ರಿಪೋರ್ಟ್ ಮಾಡಿದ ನಂತರ, ಅಂದರೆ ತುಂಬ ಕೆಟ್ಟ ಸ್ಥಿತಿಯಲ್ಲಿ ಹಿಂದೆ ಇದ್ದಂಥ ಪರಿಸ್ಥಿತಿಗಳಿದ್ವು. ಆದರೆ ಈಗ ಪ್ರಣವ್ ಫೌಂಡೇಶನ್ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡಿದ್ರು, ಹೇಗೆ ಅಲ್ಲಿ ಒಂದು ಸೇತುವೆನ ನಿರ್ಮಾಣ ಮಾಡ್ಬೋದು ಅಂತ. ದುಸ್ಥಿತಿಯ ಸಂದರ್ಭದಲ್ಲಿ ಅಂದರೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಅಲ್ಲಿ ಮಳೆ ಇದ್ದಾಗ ವಿದ್ಯಾರ್ಥಿಗಳು, ಈ ಮಕ್ಕಳು ಶಾಲೆಗೆ ಹೋಗುವಂಥವ್ರು ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಆದರೆ ಈಗ ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಇದು ಪ್ರಣವ್ ಫೌಂಡೇಶನ್ ಇಂದ ಆಗಿರುವಂಥ ಸುಮಾರು 2 ಲಕ್ಷ ವೆಚ್ಚದಲ್ಲಿ ಆಗಿರುವಂಥ ಕಬ್ಬಿಣದ ಬ್ರಿಡ್ಜ್. ಯಾವುದೇ ತೊಂದರೆ ಇಲ್ಲದೆ ಈಗ ಜನ ಓಡಾಡ್ಬೋದು. ನಿಮ್ಗೆ 2 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಜೂನ್ 18ನೇ ತಾರೀಕು TV9 ಸುದ್ದಿ ಪ್ರಸಾರ ಮಾಡಿದಾಗ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಅಂತ. ಈ ಬಿದಿರಿನ ಪೀಸ್ಗಳು, ಕಟ್ಟಿಗೆ ಇದೆಲ್ಲವನ್ನು ಕೂಡ ಜೋಡಿಸಿ ಕಾಲೇನಾದರೂ ಒಳಗೆ ಹಾಕಿದ್ರೆ ಸೀದಾ ಅಲ್ಲಿ ಹಳ್ಳಕ್ಕೆ ಬೀಳಬೇಕು, ಹಾಗಿತ್ತು. ಇನ್ನೊಂದು ಕಡೆ ಈ ಕಬ್ಬಿಣದ ಸೇತುವೆ ಈಗ ನಿರ್ಮಾಣ ಆಗಿದೆ. ಇದು TV9ನ ವರದಿಯ ಇಂಪ್ಯಾಕ್ಟ್.